ಫುಟ್ಬಾಲ್ ಮೈದಾನದಲ್ಲಿ ನೀವು ಅನೇಕ ಗೋಲುಗಳನ್ನು ನೋಡಿರಬಹುದು, ಗೆಲುವಿನ ಸಂಭ್ರಮಗಳನ್ನು ಕೂಡ ಸಾಕಷ್ಟು ನೋಡಿರಬಹುದು. ಆದರೆ ಈ ವಿಶ್ವಕಪ್ನಲ್ಲಿ ಒಂದು ವಿಶೇಷ ಸಂಭ್ರಮಾಚರಣೆ ಇಡೀ ಜಗತ್ತಿನ ಗಮನ ಸೆಳೆದಿದೆ. ನಾರ್ವೆಯ ತಂಡ ಗೆದ್ದಾಗ ಕೇವಲ ಸಂಭ್ರಮಿಸುವುದಿಲ್ಲ, ಬದಲಾಗಿ ಒಂದು ವಿಶಿಷ್ಟ ಆಚರಣೆಯನ್ನು ಮಾಡುತ್ತೆ. ಇದೇ ಇದೀಗ ವಿಶ್ವಕಪ್ನ ಅತ್ಯಂತ ವೈರಲ್ ಸೆಲೆಬ್ರೇಷನ್ ಆಗಿದೆ. ಹಾಗಾದರೆ ಹೇಗಿತ್ತು ಸೆಲೆಬ್ರೇಷನ್? ಈ ಕುರಿತಾದ ವರದಿ ನಿಮ್ಮ ಮುಂದೆ. ಕೆಂಪು ಬಣ್ಣದ ಅಭಿಮಾನಿಗಳ ಸಾಗರ, ಮತ್ತು ಅಭಿಮಾನಿಗಳ ಈ ಸಂಭ್ರಮಾಚರಣೆ ಅಮೆರಿಕಾದ ಟೈಮ್ ಸ್ಕ್ವೇರ್ ಆಗಿರಲಿ ಅಥವಾ ಫುಟ್ಬಾಲ್ ಪಂದ್ಯದ ಮೈದಾನ, ನಾರ್ವೆಯ ಸಂಸತ್ ಭವನವಾಗಿರಲಿ ಅಥವಾ ಮೆಟ್ರೋ ನಿಲ್ದಾಣ, ಎಲ್ಲೆಡೆ ಅದೇ ಶೈಲಿ, ಅದೇ ಉತ್ಸಾಹ. ಈ ವಿಶ್ವಕಪ್ನಲ್ಲಿ ಸಂಭ್ರಮಾಚರಣೆಯ ಮತ್ತೊಂದು ಹೆಸರಾಗಿರುವ ಆಚರಣೆ ಇದೆ. ಈ ವಿಶ್ವಕಪ್ನಲ್ಲಿ ನಾರ್ವೆಯ ಅಭಿಮಾನಿಗಳು ಎಲ್ಲಿಗೆ ಹೋದ್ರೂ ಅಲ್ಲಿ ವೈಕಿಂಗ್ ರೋ ಕೂಡ ತಲುಪಿದೆ. ಈ ಆಚರಣೆಯಲ್ಲಿ ಅಭಿಮಾನಿಗಳು ಒಟ್ಟಾಗಿ ಕುಳಿತು ಉದ್ದನೆಯ ದೋಣಿಯ ಆಕಾರವನ್ನ ರೂಪಿಸ್ತಾರೆ. ಡ್ರಮ್ನ ತಾಳಕ್ಕೆ ಹೂ ಹೂ ಅಥವಾ ರೋ ರೋ ಅಂತ ಕೂಗುತ್ತಾ ದೋಣಿ ಚಲಾಯಿಸುವಂತೆ ಕೈಗಳನ್ನ ಚಲಿಸ್ತಾರೆ. ಇದು ನಾರ್ವೆಯ ವೈಕಿಂಗ್ ಪರಂಪರೆಯ ಸಂಕೇತವಾಗಿದ್ದು, ಪಂದ್ಯ ನಡೆಯುವ ವೇಳೆ ಅಥವಾ ಗೆಲುವಿನ ಬಳಿಕ ಆಚರಿಸಲಾಗುತ್ತೆ. ಆಟಗಾರರು ಅಭಿಮಾನಿಗಳ ಜೊತೆ ಸೇರಿ ಇದನ್ನ ಪ್ರದರ್ಶಿಸುತ್ತಿದ್ದಾರೆ. ಈ ಸಂಭ್ರಮಾಚರಣೆಯನ್ನ ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ಆಟಗಾರರೂ ಮಾಡಿದ್ದಾರೆ. ನಾರ್ವೆ ಸೆನೆಗಲ್ ತಂಡವನ್ನ ಸೋಲಿಸಿ ನಾಕ್ಔಟ್ ಹಂತಕ್ಕೆ ಪ್ರವೇಶಿಸಿದಾಗ ಮೈದಾನದಲ್ಲಿ ಆಟಗಾರರು ಸಾಲಾಗಿ ಕುಳಿತು ಸಾವಿರಾರು ಅಭಿಮಾನಿಗಳೊಂದಿಗೆ ಸೇರಿ ವೈಕಿಂಗ್ ರೋ ಆರಂಭಿಸಿದ್ರು. ವಾಸ್ತವವಾಗಿ ನಾರ್ವೆಗೆ ಇದು ಕೇವಲ ಒಂದು ಸಂಭ್ರಮಾಚರಣೆಯಲ್ಲ. ಇದು ಸಮುದ್ರಗಳ ಮೇಲೆ ಒಂದು ಕಾಲದಲ್ಲಿ ಆಳ್ವಿಕೆ ನಡೆಸಿದ ನಾರ್ವೆಯ ವೈಭವಶಾಲಿ ಪರಂಪರೆಯ ಸಂಕೇತವಾಗಿದೆ. ವೈಕಿಂಗ್ ಯೋಧರು ಉದ್ದನೆಯ ದೋಣಿಗಳಲ್ಲಿ ಕುಳಿತು ದೂರ ದೂರಿಗೆ ಪ್ರಯಾಣ ಮಾಡ್ತಾ ಇದ್ರು. ಇಂದು ಅದೇ ಇತಿಹಾಸ ಫುಟ್ಬಾಲ್ ಮೈದಾನದಲ್ಲಿ ಮತ್ತೆ ಜೀವಂತವಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಮೀಡಿಯಾ.